ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ಮಧ್ಯಾಹ್ನ ಒಂದು ಲೈವ್ ಸೆಕ್ಷನಲ್ಲಿ ಇವತ್ತು ಲೈವ್ ಸೆಕ್ಷನ್ ಮಾಡೋದಾಗಿರಲಿಲ್ಲ. ಸೊ ಅದಕ್ಕೆ ಲೈವ್ ಸೆಕ್ಷನಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಏನು ಅಂತಂತಂದರೆ 860 ಮತ್ತು ಮೇಲ್ಗಡೆನೇ ಕಾಲ್ ತೊಗೊಳ್ಳಿ ಅಂತ, ಓಕೆನಾ. 700 ಕೆಳಗಡೆನೇ ಪುಟ್ ತೊಗೊಳ್ಳಿ ಅಂತ. ಸೊ ನಿನ್ನೆ ಎನಾಲಿಸಿಸಲ್ಲೂ ಇದೇ ಹೇಳಿದ್ದೆ, ಇದು ಬ್ರೇಕ್ ಆದರೆ ಮಾತ್ರ ತೊಗೊಳ್ಳಿ ಅಂತ. ಕೆಳಗದಂತೂ ಬ್ರೇಕ್ ಆಗಲಿಲ್ಲ. ಸೊ ನೀವು ಇಲ್ಲಿ ಪ್ಲ್ಯಾನ್ ಮಾಡಿಲ್ಲ ಅಂದ್ಕೊಳ್ಳಿ, ಓಕೆನಾ, ಪರವಾಗಿಲ್ಲ. ಓಕೆ, ಪ್ರೈಸ್ ಆ್ಯಕ್ಷನ್ ಆದರೂ ನೋಡ್ಕೋಬೋದಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಹೈ ಹಾಕಿದೆ ಬೆಳಗ್ಗೆ, ಇಮಿಡಿಯೇಟ್ ಬಂತು 700 ಬ್ರೇಕ್ ಆಗಲಿಲ್ಲ. ಇಲ್ಲಿ ನೋಡಿ, ಇದು ಹೈ ಬ್ರೇಕ್ ಆಗಿಬಿಡ್ತು, ಓಕೆನಾ. ಹೈ ಬ್ರೇಕ್ ಆಗಿಬಿಟ್ಟು ಮತ್ತೆ ಕೆಳಗಡೆ ರೀಟೆಸ್ಟಿಗೆ ಬಂತು. ಸೊ ರೀಟೆಸ್ಟ್ ಬಂದಾಗ ನೀವಿಲ್ಲಿ ಎಲ್ಲಿದೆ ಅಂತಂತಂದರೆ ಮಾರ್ಕೆಟ್ ಇಲ್ಲಿ 775 ಹತ್ರ ಇದೆ. ಇಲ್ಲಿ ಎಷ್ಟಿದೆ? 700 ಇದೆ. ಇಲ್ಲಿ ಇಡೋಕ್ಕಾಗಲ್ಲ. ಸೊ ಅದಕ್ಕೆ ಇಷ್ಟು ದೊಡ್ಡ ದೊಡ್ಡ ಪಾಯಿಂಟ್ ಬರುತ್ತೆ ಅಂತ ನಾನು ಅದಕ್ಕೆ 860 ಮೇಲೆ ನಾನು ಹೇಳಿದ್ದೆ. ನಾನು ನಿಮಗೆ 860 ಮೇಲೆ ನಿಮಗೆ ಏನಾದರೂ ಎಂಟ್ರಿ ತೊಗೊಂಡು ಅಂದ್ಕೊಳ್ಬೇಕು. ಇಲ್ಲಿ ಏನು ಮಾಡಬೇಕು, ನಾವು 950 ಟಾರ್ಗೆಟಿಗೆ ಫಿಕ್ಸ್ ಆಗಿಬಿಡ್ಬೇಕು ಇಲ್ಲಿಂದ 100 ಪಾಯಿಂಟ್. ಸೊ ಮಾರ್ಕೆಟ್ ಆಲ್ಮೋಸ್ಟ್ 925 ಹತ್ರ ಬಂದಿತ್ತು. ನಾನು ಅದಕ್ಕೆ ಹೇಳಿದ್ದೆ, ನಾನು ಇದ್ರ ಮೇಲ್ಗಡೆ ಹೋದರೆ, ಯಾಕಂದರೆ ಕೆಳಗಡೆಯಿಂದ ಟ್ರಾವೆಲ್ ಮಾಡ್ತಾಯಿದ್ದೆ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಇವತ್ತು ಒಂದು 50 ಪಾಯಿಂಟ್ ಸಿಕ್ಕರೂ ನೀವು ಬುಕ್ ಮಾಡ್ಕೊಳ್ಳಿ ಅಂತ, ಓಕೆನಾ. ಸೊ ಅದಕ್ಕೆ ಹೇಳಿರೋದು ಬುಕ್ ಮಾಡ್ಕೊಳ್ಳಿ ಅಂತ. ಅದಾದಮೇಲೆ ನೀವು ಇನ್ನೊಂದು ಹೇಳ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಇಮಿಡಿಯೇಟ್ ಇಲ್ಲಿ ಒಂದು ಕ್ಯಾಂಡಲ್ ಬಂದುಬಿಡ್ತು. ಓಕೆ, ನಿಮ್ದು ಹೋಯ್ತಾ, ಬಿಟ್ಬಿಡಿ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕು ಸೈಲೆಂಟಾಗಿ. ನೋಡಿ, ರೀಟೆಸ್ಟಿಗೆ ಹೋಗುತ್ತೆ, ಹೋಗಲಿ. 950ಗೆ ಹೋಗಿದ್ದರೂ ನೀವು ಪರವಾಗಿಲ್ಲ, ಬಿಟ್ಬಿಡಿ. ಟಾರ್ಗೆಟ್ ಮುಗಿತಪ್ಪ, ಅದು ಟ್ರೇಡಿಂಗ್ ಕ್ಲೋಸು ಅಂತ. ಸೊ ಟಾರ್ಗೆಟ್ ಹಿಟ್ ಆಗಿದೆಯೋ ಇಲ್ಲೋ ಅದನ್ನು ನೋಡ್ಕೋಬೇಕು. 850ಇಂದ ಇಲ್ಲಿ ನೋಡಿ, 860ಇಂದ 950 ಟಾರ್ಗೆಟ್ ಹಿಟ್ ಆಗಿಲ್ಲ, ಹೌದಾ. ಸೊ ಹಿಟ್ಟಾಗಿಲ್ಲ ಅಂತಂದ ತಕ್ಷಣ ಇಲ್ಲೆಷ್ಟಿದೆ? 925 ಇದೆ. ಸೊ ಕೆಳಗಡೆ ಮತ್ತು ರೀಟೆಸ್ಟಿಗೆ ಬಂತು, ಎಲ್ಲಿಗೆ? 860 ಹತ್ರ. ಸೊ ಅವಾಗ ಮತ್ತೆ ನೀವು ಬೇಕಾದ್ರೆ ಪ್ಲ್ಯಾನ್ ಮಾಡಿ. ಇಲ್ಲಿ ನಾನು ಅದೇ ಹೇಳ್ತಿದ್ದೇನೆ, ಇಲ್ಲಿ ಒಂದು ಕ್ಯಾಂಡಲಲ್ಲಿ ಗ್ರೀನ್ ಕ್ಯಾಂಡಲ್ ದೊಡ್ಡದಾಗ್ಬಿಡ್ತು, ನಾನು ಹೆಂಗೆ ಎಂಟ್ರಿ ತೊಗೊಳ್ಳಿ ತಲೆನೇ ಕೆಡಿಸ್ಕೋಬಾರ್ದು. ವೇಟ್ ಮಾಡಬೇಕು. ನೋಡಿ, ಸಸ್ಟೈನಾಗಿ ಮತ್ತೆ ಕೆಳಗೆ ಬಂತು, ಅಂದರೆ 950 ಟಾರ್ಗೆಟ್. ಇಲ್ಲಿ ಬೇಕಾದರೆ ನೀವು ಕೂತ್ಕೊಂಡಿದ್ರಿ ಅಂತ ತಿಳ್ಕೊಳ್ರಿ, ಓಕೆನಾ. ಸೊ ಇಲ್ಲಿ ಕೂತ್ಕೊಂಡಿದ್ರು ನಿಮ್ಗೆ ಆರಾಮಾಗಿ ಪಾಯಿಂಟ್ ಕೊಡ್ತಾಯಿತ್ತು. ಬಟ್ ಇಲ್ಲಿ ನಾನು ಏನು ಹೇಳಿರ್ತೀನಿ 50 ಪಾಯಿಂಟ್, ಬಟ್ ಇಲ್ಲಿನೂ ನಾನು 50 ಪಾಯಿಂಟ್ ಕವರ್ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಇಲ್ಲಿ ಏನು ಮಾಡಬೇಕು, ಜಸ್ಟ್ ನೀವು ಹೆಂಗೋ 25 ಪಾಯಿಂಟ್ ಇಟ್ಟಿರ್ತೀರ, ಅದಕ್ಕೆ ನೀವೇನು ಮಾಡಬೇಕು, SL ಇಟ್ಟಿರ್ತೀರ, ಅಲ್ಲಿ ಮೈನಸ್ ಆಗೋಕ್ಕೆ, ಇಲ್ಲಿ ಪ್ಲಸ್ ಆಗೋಕ್ಕೆ ಒಂದು 30 ಪಾಯಿಂಟ್ ತೊಗೋಬೇಕು, ಓಕೆ. ಸೊ ಯಾಕಂದ್ರೆ ಮಾರ್ನಿಂಗಲ್ಲಿ ಒಂದೇ ರ್ಯಾಲಿಯಲ್ಲಿ ಇರುತ್ತೆ, ಅದು ಪ್ರೈಸ್ ಜಾಸ್ತಿನೇ ಇರುತ್ತೆ ಇಲ್ಲಿ ಬಂದಾಗ. ಬಟ್ ಅದಕ್ಕೆ ನಾನು ಹೇಳಿದೆ, ನೆಕ್ಸ್ಟ್ ಟ್ರಿಪ್ಪಲ್ಲಿ ನೀವು ಬೇಕಾದರೆ 30 ಪಾಯಿಂಟು ಅಷ್ಟೇ ಕಮ್ಮಿನೇ ಇಟ್ಕೊಂಡ್ಬಿಡ್ಬೇಕು, ಸಾಕಪ್ಪ ನನಗೆ ಅಂತ. ಒಂದು SL ಕೂಡಿಟ್ಕೊಂಡ್ರು ಸಾಕು ಅಂತ. ಸೊ ಅದಾದ ತಕ್ಷಣ ನೋಡಿ, ಇಲ್ಲಂತೂ ಬಿಟ್ಬಿಡಿ, ಇದಂತೂ ಆಫ್ಟರ್ 2 ಇದೆ, ಇದು ಆಫ್ಟರ್ 3 ಏನೋ ಇರಬೇಕು, ಅದು ಸಮಥಿಂಗು ಟೈಮಿಂಗು, ಅದೆಲ್ಲ ಬೇಕಾಗಿಲ್ಲ. ಆದ್ರೂ ನೋಡಿಬಿಡೋಣ ಒಂದ್ಸತಿ ಎಷ್ಟಿದೆ ಅಂತ. ಲಾಸ್ಟ್ ಮೂಮೆಂಟಲ್ಲಿ ಬಂದಿದ್ದು, ಓಕೆ ನೋಡಿ, 3 ಗಂಟೆ ಮೇಲೆ ಬಂದಿದೆ. ಸೊ ಅದಕ್ಕೆ 3 ಗಂಟೆ ಮೇಲೆ ಏನು ಬಂದಿದೆ ಅದೇನು ನಮಗೆ ಇದು ಬೇಕಾಗಿಲ್ಲ. ಬಟ್ ನಮ್ಮದೇನಿದೆ, ನಮ್ಮದು 2:15ಗೆ 2 ಗಂಟೆಗೆ ಕ್ಲೋಸ್ ಇದೆ ಟ್ರೇಡಿಂಗ್, ಹೌದಾ. ಸೊ ಅದಾದ ತಕ್ಷಣ ನೋಡೋದೇ ಬೇಡ. ಸೊ ಆ ರೀತಿ ಪ್ಲ್ಯಾನ್ ಹೇಳ್ತಾಯಿದ್ದೀನಿ. ಇದು ಏನಾದರೂ ನಿಮಗೆ 850ಗೆ ಏನಾದರೂ ಸಡನ್ನಾಗಿ ಬೌನ್ಸ್ ಕೊಟ್ಟಿತ್ತಾ, ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು ಅಂತ. ಅದಕ್ಕೆ ಒಂದು ರೀಟೆಸ್ಟ್, ಪ್ರಾಪರ್ ಒಂದು ರೀಟೆಸ್ಟ್ ಬರೋಕ್ಕೆ ಹೆಂಗೋ ಬಿಟ್ಬಿಡ್ಬೇಕು. ಟಾರ್ಗೆಟ್ ಅದು ಹಿಟ್ ಆಗಿದೆ ಅನ್ನೋಲ್ಲ, ಅದನ್ನು ನೋಡ್ಕೋಬೇಕು ಫಸ್ಟ್. ಮಾಡ್ಕೊಂಬಿಟ್ಟು ಬೇಕಾದರೆ ನೀವು ಮತ್ತೆ ಇಲ್ಲಿ ಸೆಕೆಂಡ್ ಎಂಟ್ರಿ ಬೇಕಾದರೆ ತೊಗೋಬೋದಾಗುತ್ತೆ, ಇಲ್ಲ ಅಂತೆಲ್ಲ. ಸೊ ಇಲ್ಲಿಂದ ಆ್ಯಡ್ ಮಾಡೋರು ಹಾಗೆ ಮಾಡ್ತಾರೆ. ಇಲ್ಲಿ ಮಿಸ್ ಆಯಿತು ಅಂದ್ಕೊಳ್ಳಿ, ಇಲ್ಲಿ ಏನಾದರೂ ಮಧ್ಯದಲ್ಲೇ ಎಂಟ್ರಿ ತೊಗೊಂಡಿದ್ರು ಅಂದರೆ ಇಲ್ಲಿ ರೀಟೆಸ್ಟ್ ಬಂದಾಗ ಇಲ್ಲೇನೋ ಕ್ವಾಂಟಿಟೀಸ್ ಆ್ಯಡ್ ಮಾಡ್ತಾರೆ, ಓಕೆನಾ. ಕ್ವಾಂಟಿಟಿನ ಇಲ್ಲೇ ಆ್ಯಡ್ ಮಾಡ್ಕೋತಾರೆ, ಗೊತ್ತಿರೋರು. ಇಲ್ಲಿಂದ ಕೆಳಗಡೆ ಹೋಗೋಲ್ಲ ನಾನು. ಇಲ್ಲಿ ನೋಡಿ, 860 SL ಇಟ್ಟಿದ್ದೀರ, ಇದು ಟಾರ್ಗೆಟ್ ಇಲ್ಲೇ ಮೇಲ್ಗಡೆ ಹೋಗೋಣ ಅಂತ ಎಂಟ್ರಿ ಇಟ್ಟಿದ್ದೀರ. ಇಲ್ಲಿ 830 SL, ಇಲ್ಲಿ 830 SL ಹೊಡೆದಿದ್ದೇನೋ ನೋಡ್ಕೊಳ್ಳಿ ನೀವು, ಓಕೆನಾ. ಒಂದು ಸತಿ ನೀವೇ ಟೆಸ್ಟ್ ಮಾಡಿಬಿಡಿ, ಇಲ್ಲ ಅದನ್ನು ತೋರಿಸ್ಬಿಡ್ತೀನಿ ನಾನು ನಿಮಗೆ, ಯಾಕಾಗಿ ನಿಮಗೂ ಒಂದು ಕನ್ಫರ್ಮೇಷನ್ ಬರುತ್ತೆ. ಇಲ್ಲಿ ನೋಡಿ, 860, ಓಕೆ, 860 ಮೇಲೆ, ಓಕೆ. 860 ಮೇಲೆ ಹೋದರೆ ಇಲ್ಲಿ ನೋಡಿ, ಲಾಸ್ಟ್ ನಿಮಗೆ ಎಷ್ಟು ಬಂದಿರೋದು? 840ನೇ ಬಂದಿರೋದು ಡೌನಿಗೆ. ಅದಾದ ತಕ್ಷಣ ಬಂದೇ ಇಲ್ಲ. ನಿಮ್ಮದು SL ಎಲ್ಲಿರುತ್ತೆ? ಇಲ್ಲಿರುತ್ತೆ. ಇಂಡೆಕ್ಸಲ್ಲಿ ನಿಮಗೆ 10-20 ಪಾಯಿಂಟ್ ಬರ್ತಾಯಿದೆ ಅಂತಂತಂದರೆ ನೀವು ಪ್ರೈಸಲ್ಲೂ ಸ್ವಲ್ಪ ಕಮ್ಮಿನೇ ಬಂದಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ 860, ಇಲ್ಲಿ 840 ಅಂದರೆ 20 ಪಾಯಿಂಟು ಅಂದರೆ ನಿಮ್ಗೆ ಪ್ರೈಸಲ್ಲಿ ಇನ್ನೂ ಕಮ್ಮಿನೇ ಬಂದಿರುತ್ತೆ. ಯಾಕಂದ್ರೆ DK ಅಂತೂ ಇರೋದಿಲ್ಲ. ಸೊ DK ಇದ್ದ ದಿವಸ ಬೇಕಾದರೆ ನೀವು ಜಾಸ್ತಿ ಇಟ್ಕೊಳ್ಳೇಬೇಕಾಗುತ್ತೆ, ಇಲ್ಲ ಫಿಕ್ಸ್ ಆಗಬೇಕಾಗುತ್ತೆ. ಸೊ ನಾಳೆ ಹೇಗೆ ವರ್ಕ್ ಮಾಡುತ್ತೆ ಒಂದು ಸತಿ ಡೇ ಕ್ಯಾಂಡಲಲ್ಲಿ ಹೋಗಿಬಿಡೋಣ. ಡೇ ಕ್ಯಾಂಡಲಲ್ಲಿ ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಲೇ ಇದೆ ಗ್ರೀನ್ದು. ಸೊ ಆದರೂ ನಾನು ಈ ಲೆವೆಲ್ ಬ್ರೇಕ್ ಆಗೋವರೆಗೂ ಅಂದರೆ 960
960 ಇಲ್ಲ 970 ಬ್ರೇಕ್ ಆಗೋವರೆಗೂ ನಾನು ಮೇಲ್ಗಡೆ ಕಾಲಲ್ಲಿ ಕೂತ್ಕೊಳಂಗಿಲ್ಲ. ಸೇಫ್ ಟ್ರೇಡರ್. ಓಕೆ, ಫಾರ್ ಸೇಫ್ ಟ್ರೇಡರ್. ಬೇಕಾದರೆ ರಿಸ್ಕಿ ಟ್ರೇಡರ್ ತೊಗೊಂಡವರು 900ಗೆ ಬೇಕಾದರೆ ಎಂಟ್ರಿ ತೊಗೋಬೋದು ಕಾಲಲ್ಲಿ. ಅವ್ರಿಗೆ ಹೇಳ್ತಾ ಇದ್ದೀನಿ. ಟಾರ್ಗೆಟ್ ಬಂದುಬಿಟ್ಟು 26,050. ಓಕೆ, 050 ಇಲ್ಲ 70. ಸೊ ಕೆಳಗಡೆ ನೋಡಬೇಕು ಅಂತಂತಂದರೆ ಇಲ್ಲೇ ಹೇಳ್ಬಿಡ್ತೀನಿ. ಆಲ್ಮೋಸ್ಟ್ 800. ಇಲ್ಲಿಂದ 800 ಅಂದ್ಕೊಳ್ಳಿ. 25,800 ಏನಾದರೂ ಬ್ರೇಕ್ ಆದರೆ 700 ಆರ್ 650 ಟಾರ್ಗೆಟ್. ಸೊ ಸೇಫ್ ಟ್ರೇಡರ್ ಇಲ್ಲೇ ಬುಕ್ ಮಾಡ್ಕೊಳ್ಳಿ. ಬೇಕಾದ್ರೆ ರಿಸ್ಕಿ ಟ್ರೇಡರ್ ಇದ್ದರೆ ಇಲ್ಲಿದನ್ನು ತೊಗೊಂಡು ಹೋಗಿ. ಓಕೆನಾ? ಸೊ ಸೇಫ್ ಟ್ರೇಡ್ರಿಗೆ ಮಾತ್ರ ಇಲ್ಲೇ ಬುಕ್ ಮಾಡ್ಕೊಳ್ಳೋಕ್ಕೆ ಈಸಿ. ಇಲ್ಲ ಸೇಫ್ ಟ್ರೇಡ್ರಿಗೆ ಎಂಟ್ರಿನೂ ಬೇಕಾದರೆ ಇಲ್ಲೇ ತೊಗೊಳ್ಳಿ, ಬಟ್ ಕೆಳಗಡೆ 50 ಪಾಯಿಂಟ್ ಅಷ್ಟೇ ಇರುತ್ತೆ. ಸೊ ಬೇಕಾದರೆ ನೀವು ಕೆಳಗಡೆ ನಾಳೆ 25,800 ಏನಾದರೂ ಕೆಳಗಡೆ ಬಂತು ಮಾರ್ಕೆಟು ಅಂದರೆ ತೊಗೋಬೋದು. ಅದನ್ನು ನಾನು ನಿಮಗೆ ಕರೆಕ್ಟಾಗಿ 5 ಮಿನಿಟ್ಸ್ ಚಾರ್ಟಲ್ಲಿ ಹೇಳ್ಬಿಡ್ತೀನಿ. ಓಕೆ, ಫೈನ್. ಇಲ್ಲಿ ನೋಡು, ಪ್ರೈಸ್ ಆ್ಯಕ್ಷನ್ನು ನಿನ್ನೆ ಥರನೇ ಹಾಗೆ ಆಗಿದೆ. ನಿನ್ನೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೆ ನಾನು. ಎಲ್ಲಿ ನೋಡು, ಮೇಲೆ ಹೋಯ್ತು, ಕೆಳಗೆ ಬಂತು. ಹೌದಾ? ಹೋಗೋದು ಮತ್ತೆ ಪ್ರೈಸ್ ಆ್ಯಕ್ಷನ್ ಹೈ, ಮತ್ತೆ ಲೋ, ಮತ್ತೆ ಹೈ, ಮತ್ತೆ ಲೋ. ಇಲ್ಲಿ ಬಂದುಬಿಟ್ಟು ಸಸ್ಟೈನ್ ಆಯಿತು ಮಾರ್ಕೆಟ್. ಇಷ್ಟೇ. ಅದಕ್ಕೆ ನಾವು ಯಾವಾಗಲೂ ಒಂದು ಲೋ ಆಯಿತು ಅಂತಂತಂದರೆ ಇಲ್ಲಿ ನೋಡಿ, ಇಲ್ಲಿ ಬಂದುಬಿಟ್ಟು ಇಲ್ಲಿಂದನೇ ಇಟ್ಕೊಳ್ಳಿ. ನೀವು ಮೇಲೆ ಹೋಗುತ್ತೆ 700. ನಾನು ಹೇಳಿದ್ದೆ 700 ಕೆಳಗಡೆನೆ ಅಂತ. ಸೊ ಲೋ ಆಯಿತು. ಲೋ ಫಾರ್ಮೇಷನ್ ಆದ ತಕ್ಷಣ ಹೈ ಫಾರ್ಮೇಷನ್ ಆಯಿತು. ಹೌದಾ? ಇದೇನಾಯಿತು? ಹೈಯರ್ ಲೋ ಆಯಿತು, ಮತ್ತು ಹೈಯರ್ ಹೈ ಆಯಿತು. ಈ ರೀತಿ ಹಂಗಾಗುತ್ತೆ. ಅದಕ್ಕೆ ನಾನು ಇಲ್ಲಿಂದ ನಿಮಗೆ ಸೇಫ್ ಟ್ರೇಡ್ ಬೇಕು, ಇಲ್ಲಾಂದರೆ ನಾನು ಇಲ್ಲೇ ಎಂಟ್ರಿ ತೊಗೋಬೋದಾಗಿತ್ತು ನಿಮಗೆ 750ಗೆ. ಹೌದಾ? ಬೇಡ ಅಂತಲೇ ನಾನು ಸೇಫ್ ಟ್ರೇಡಲ್ಲೇ ಹೇಳಿದ್ದೆ ನಾನು. ಬಟ್ ನಿಮ್ದೇನು ಸೇಫ್ ಟ್ರೇಡರ್ ಇದ್ದರೂ ನಿಮಗೇನು ಡಿ ಕೆನೂ ಆಗಿರೋಂಗಿಲ್ಲ. ಅಟ್ಲೀಸ್ಟ್ ಒಂದು 20-30 ಪಾಯಿಂಟ್ ಆದರೂ ಬಂದಿರುತ್ತೆ. ಇಲ್ಲ ಅಂತಂದರೆ SL ಟಾರ್ಗೆಟ್ ಕೂತ್ಕೊಂಡವರು ಸಿಕ್ಕಿರೋಂಗಿಲ್ಲ. ಎರಡೇ ಆಗಿರೋದು. ಸೊ ಅದಕ್ಕೆ ಎಲ್ಲ ಪ್ಲ್ಯಾನ್ ಹೇಳಿಬಿಟ್ಟಿದ್ದೆ ನಾನು ಹಿಂದ್ಗಡೆ. ಅದೇ ರೀತಿ ಫಾಲೋಅಪ್ ಮಾಡಿ ನೆಕ್ಸ್ಟ್ ಟೈಮಲ್ಲಿ. ಸೊ ಎನಾಲಿಸಿಸ್ ಪ್ರಕಾರ ಮಾತ್ರ ಅಷ್ಟೇ, ಏನೂ ಇಲ್ಲ ಅಂತಂತಂದರೆ ಇದು ಲೆವೆಲ್ ಹೇಳಿದ್ದಲ್ಲ, ಇದು 840ಗೆ ಬರುತ್ತೆ. ಬಟ್ 840ಗೆ ಬೇಡ, 800 ಕೆಳಗಡೆನೇ ಪುಟ್ಟು 700 ಟಾರ್ಗೆಟು ಆರು 650 ಟಾರ್ಗೆಟ್. ಓಕೆ, ಕೆಳಗೆ ಸೈಡ್ ನೋಡ್ತಾ ಇಲ್ಲ ಆಲ್ಮೋಸ್ಟ್. ನೋಡೋಣ, ಯಾಕಂದರೆ ಒಂದು ದಿವಸ ಕೆಳಗೆ, ಒಂದು ದಿವಸ ಮೇಲೆ, ಮತ್ತು ಒಂದು ದಿವಸ ಕೆಳಗೆ ರ್ಯಾಂಡಮ್ ವರ್ಕ್ ಆಗುತ್ತೆ ಮಾರ್ಕೆಟ್. ರ್ಯಾಂಡಮ್ ವರ್ಕ್ ಆದಾಗ ಬೇಡ ಈ ರೀತಿ ಟ್ರೇಡ್ ಮಾಡೋದು. ಸೊ ಅದಕ್ಕೆ ಇಲ್ಲಿ ಬಂದುಬಿಟ್ಟು ಎಷ್ಟಿದೆ ಇದು, ಒಂದು ನಿಮಿಷ. ಓಕೆ, 920. ಓಕೆ, ಇಲ್ಲಿ ಬಂದುಬಿಟ್ಟು 920 ಏನು ಬೇಡ, 920 ಏನು ಬೇಡ. ಓಕೆನಾ? 960ನೇ ಇಟ್ಕೊಳ್ಳಿ. 960 ಮೇಲೇ ಇಟ್ಕೊಳ್ಳಿ. ಬಟ್ ಆದರೂ ನಾನು ಹೇಳ್ತಾ ಇದ್ದೀನಲ್ಲ, ರಿಸ್ಕಿ ಟ್ರೇಡ್ರ್ ಬೇಕಾದರೆ 900ಗೆ ಬೇಕಾದರೆ ಎಂಟ್ರಿ ತೊಗೊಳ್ಳಿ. ಎಲ್ಲೂ ಓಪನ್ ಆಗುತ್ತೆ ಅದು ಇಂಪಾರ್ಟೆಂಟ್ ಇದೆ ಮಾರ್ಕೆಟು. ಸೊ ಗ್ಯಾಪ್ ಅಪ್ ಓಪನ್ ಆಗುತ್ತೋ ಅಥವಾ ಇಲ್ಲೇ ಮತ್ತು ಇದು ಆಗುತ್ತೋ, ಫ್ಲ್ಯಾಟ್ ಓಪನ್ ಆಗುತ್ತೋ, ಅದು ಇಂಪಾರ್ಟೆನ್ಸ್ ಇದೆ. ಸೊ ಈ ರೇಂಜ್ ಏನಿದೆಯಲ್ಲ, 920 ರೇಂಜು ಮತ್ತು ಇದು 860 ರೇಂಜು. ಸಾರಿ, ಇದು 840 ಇರಬೇಕು. ಓಕೆ, ಒಂದು ನಿಮಿಷ ನೋಡೇ ಬಿಡ್ತೀನಿ. 840. ಓಕೆ, ಇದು 840 ರೇಂಜು ಮತ್ತು 920 ರೇಂಜು. ಇಲ್ಲದ ಮಿಡ್ಲಲ್ಲಿ ಏನಾದರೂ ಓಪನ್ ಆದರೆ ಇಲ್ಲಿಂದ ರೆಸ್ಪೆಕ್ಟ್ ಕೊಟ್ಟು, ಮತ್ತೆ ಇಲ್ಲೊಂದು ಯಾಕೆ ರಿಜೆಕ್ಷನ್ ಇದೆ, ಇಲ್ಲೊಂದು ರಿಜೆಕ್ಷನ್ ಇದೆ, ಇಲ್ಲೊಂದು ರಿಜೆಕ್ಷನ್ ಆಯಿತು ಅಂದ್ಕೊಳ್ಳಿ, ಕೆಳಗಡೆ ಬಂತು ಅಂತಂದರೆ 840 800 ಬ್ರೇಕ್ ಆದರೆ, ಇಲ್ಲ ಅಂತಂದರೆ ಇಲ್ಲೊಂದು 30 ಪಾಯಿಂಟ್ SL ಇಟ್ಕೊಂಡು ಬೇಕಾದರೆ ನೀವು ಕೊಟ್ಟು ಟ್ರೈ ಮಾಡ್ಬೋದು. ಇಲ್ಲ ಇದು ಬ್ರೇಕ್ ಆಯಿತು ಅಂತಂದರೆ ಇಲ್ಲಿ 30 ಪಾಯಿಂಟ್ ಕೆಳಗೆ SL ಇಟ್ಕೊಂಡು ಬೇಕಾದರೆ ಟ್ರೈ ಮಾಡ್ಬೋದು. ಬಟ್ ಇಲ್ಲಿ ನೋಡ್ಕೊಳ್ಳಿ ಎಲ್ಲೂ ಓಪನ್ ಆಗುತ್ತೆ ಮಾರ್ಕೆಟ್, ಅದು ಇಂಪಾರ್ಟೆಂಟ್ ಇದೆ. ಸೊ ಓಕೆ, ಇಷ್ಟೇ ಟಾರ್ಗೆಟ್ ಮಾಡಿ, ಜಾಸ್ತಿ ಏನು ಬೇಡ. ಕ್ಲಿಯರ್ ಆಗೈತಲ್ಲ? ಇಲ್ಲಿಂದ 900ಇಂದ ರಿಸ್ಕಿ ಟ್ರೇಡರ್ಸ್, ಇನ್ನೊಂದು ಸತಿ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ರಿಸ್ಕ್ ಯಾರು ತೊಗೋತಿರೋ ಅವರಿಗೆ 900, ಸೇಫ್ ಟ್ರೇಡರ್ ಯಾರಿದ್ದೀರೋ ಅವರು 960 ಮೇಲೆ. ಓಕೆ, ಅಬೋ ಫಾರ್ ಸೇಫ್ ಟ್ರೇಡರ್ ಈ ರೀತಿ. ಸೊ 800 ಕೆಳಗಡೆ
ಇದನ್ನು ಬೇಕಾದ್ರೆ ರಿಸ್ಕಿ ಟ್ರೇಡರ್ಸೇ, ಬೇಕಾದ್ರೆ ಸೇಫ್ ಟ್ರೇಡರ್ನ ಎಂಟ್ರಿ ತೊಗೋಬೋದು. ಓಕೆ, 700 ಟಾರ್ಗೆಟು. ಇದು ಸೇಫ್ ಟ್ರೇಡರ್ಗೆ ಬುಕ್ ಮಾಡ್ಕೊಳ್ಳೋಕ್ಕೆ ಚಾನ್ಸು. ಓಕೆ, ರಿಸ್ಕ್ ತೊಗೊಳೋರಿಗೆ 650ವರೆಗೂ ಟಾರ್ಗೆಟ್. ಓಕೆ, ಸಿಂಪಲ್ ಇಷ್ಟೇ ಇಟ್ಕೊಂಬಿಡಿ. ಮತ್ತು ಬೇರೆ ಅಂಥದ್ದೇನು ಹೇಳೋದು ಇಲ್ಲ. ಸ್ವಲ್ಪ ಕೈಯಲ್ಲಿ ಹಿಡ್ತಾ ಇರಲಿ, ಯಾಕಂತಂದರೆ ಮಾರ್ಕೆಟ್ ತುಂಬ ರ್ಯಾಂಡಮ್ಲಿ ವರ್ಕ್ ಮಾಡ್ತಾಯಿದೆ. ನಿನ್ನೆ ನೋಡಿ ಮೇಲೋದು ಕೆಳಗಂತು, ಮತ್ತು ಇವತ್ತು ಮೇಲೋದ ಮಾಡಿದ್ದು ಕೆಳಗಂತು, ಮತ್ತು ಮೇಲೆ ಹೋಯಿತು. ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟಿದೆ, ಅದೊಂಥರ ಒಳ್ಳೆ ಸೈನೇ ಅನ್ಕೋಬೇಕು. ಮಾರ್ಕೆಟ್ ಕೆಳಗೆ ಬಂದು ಮತ್ತು ಮೇಲ್ಗಡೆ ಏನಾದರೂ ಕ್ಲೋಸಿಂಗ್ ಕೊಟ್ಟಿದ್ರೆ ಒಂದು ಒಳ್ಳೆಯ ಸೈನೇ. ಬಟ್ ಹೇಳಿಕ್ಕಾಗಲ್ಲ, ಮತ್ತು ಡೌನ್ಫಾಲ್ ಆದರೂ ಆಗ್ಬೋದು. ನೋಡೋಣ ಅಂತ ನಾಳೆ ಏನು ಮಾಡುತ್ತೆ, ಓಪನ್ ಏನಾಗುತ್ತೋ ಅದು ಇಂಪಾರ್ಟೆಂಟ್ ಇದೆ. ಸೊ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.